ತಾವು ಹಾಸನ ಮತ್ತೆ ಮಂಡ್ಯ ಕ್ಷೇತ್ರ ಇದುವರೆಗೂ ಹಂಚಿಕೆನೇ ಆಗಿಲ್ಲ, ಈ ಬಗ್ಗೆ ಚರ್ಚೆ ಆಗಿಲ್ಲ ಅಂತ ತಾವು ಕೇಳಿದ್ದೀರಾ? ನೋಡಿ, ಇವತ್ತು ನಡೆದಿದ್ದಂಥದ್ದು ನಮ್ಮ ಸಂಘಟನಾತ್ಮಕವಾದಂಥ ಸಭೆ. ಭಾರತೀಯ ಜನತಾ ಪಾರ್ಟಿಯನ್ನು ತಳಮಟ್ಟದಿಂದ ಹಾಸನ, ಮಂಡ್ಯ, ರಾಮನಗರ, ಮೈಸೂರು ಗ್ರಾಮಾಂತರ ಎಲ್ಲ ಭಾಗದಿಂದಲೂ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಬೇಕು ಅಂತೇಳಿ ಪಕ್ಷದ ಅಪೇಕ್ಷೆ ಇದೆ. ಇದೆಲ್ಲದರ ಮಧ್ಯೆ ಇವತ್ತು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಜಿಲ್ಲಾ ಕಾರ್ಯಕಾರಿಣಿ ಸಭೆ ನಡೆದಿದೆ. ನಿನ್ನೆ ಹಾಸನದಲ್ಲೂ ಕೂಡ ಜಿಲ್ಲಾ ಕಾರ್ಯಕಾರಿಣಿ ನಡೀತು. ನಮ್ಮ ಕಾರ್ಯಕರ್ತರಲ್ಲಿ ಒಂದು ನಂಬಿಕೆ ಬರಬೇಕು, ಒಂದು ಶಕ್ತಿ ಇರಬೇಕು. ಭಾರತೀಯ ಜನತಾ ಪಾರ್ಟಿ ಗಟ್ಟಿಯಾಗಿ ಹಳೆ ಮೈಸೂರು ಭಾಗದಲ್ಲಿ ಚುನಾವಣಾ ರಾಜಕಾರಣ ಮಾಡುತ್ತೆ ಅನ್ನೋದ್ರ ಬಗ್ಗೆ ಸ್ಥಳೀಯ ನಾಯಕರು, ನಮ್ಮ ಪಕ್ಷದ ಅಭ್ಯರ್ಥಿಗಳು, ನಮ್ಮ ಹಿರಿಯರು, ನಮ್ಮ KR ಪೇಟೆ ಕ್ಷೇತ್ರದ ಶಾಸಕರಾಗಿದ್ದಂಥವರು, ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂಥ ನಾರಾಯಣಗೌಡರ ನೇತೃತ್ವದಲ್ಲಿ ಎಲ್ಲ ಅಭ್ಯರ್ಥಿಗಳು ಕೂಡ ತಮ್ಮ ಭಾವನೆಯನ್ನು ವ್ಯಕ್ತಪಡಿಸಿದರು. ನಿನ್ನೆನೂ ಕೂಡ ಅವರು ಎಲ್ಲರೊಟ್ಟಿಗೆ ಚರ್ಚೆಯನ್ನು ಮಾಡಿದ್ದೆ. ಪಕ್ಷ ಭಾಳ ಗಂಭೀರವಾಗಿ ಸಂಘಟನೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಗಮನ ಹರಿಸ್ತಾ ಇದೆ. ಹಾಗಾಗಿ ನಾವು ಹಲವಾರು ವಿಚಾರಗಳನ್ನ ಚರ್ಚೆಯನ್ನು ಮಾಡಿದ್ದೀವಿ. ಸಭೆಯಲ್ಲಿ ಯಾವ ರೀತಿಯಾಗಿ ಗ್ರಾಮ ಮಟ್ಟದಿಂದ ಹಿಡಿದು ವಿಧಾನಸಭಾ ಚುನಾವಣೆಯನ್ನೂ ಸೇರಿದಂತೆ ಲೋಕಸಭಾ ಚುನಾವಣೆಯನ್ನು ಎದುರಿಸಬೇಕು ಅನ್ನೋದ್ರ ಬಗ್ಗೆ ನಮ್ಮ ಕಾರ್ಯಕರ್ತರೊಂದಿಗೆ ಅವರ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದಾರೆ. ನಾನು ಅವರೆಲ್ಲರ ಪ್ರತಿನಿಧಿಯಾಗಿ, ಪಕ್ಷದ ಒಬ್ಬ ಕಟ್ಟಾಳಾಗಿ ಪಕ್ಷ ಸಂಘಟನೆ ಮೊದಲನೇ ಆದ್ಯತೆ. ಇದರ ಮಧ್ಯೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಸ್ಥಳೀಯ ಪ್ರಾದೇಶಿಕ ಪಕ್ಷ ಆಗಿರುವಂಥ ಜಾತ್ಯತೀತ ಜನತಾದಳ NDAಗೆ ಸೇರ್ಪಡೆ ಆಗಬೇಕು ಅಂತೇಳಿ ಅಪೇಕ್ಷೆಯನ್ನು ವ್ಯಕ್ತಪಡಿಸಿ ಮತ್ತೊಮ್ಮೆ ನರೇಂದ್ರ ಮೋದಿಯವರು ಪ್ರಧಾನಿ ಆಗಬೇಕು ಅನ್ನೋ ಏಕೈಕ ಕಾರಣದಿಂದ ಇವತ್ತು ನಮ್ಮೊಟ್ಟಿಗೆ ಬಂದು ಒಂದು ಅಲಯನ್ಸನ್ನು ಮಾಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಹಲವಾರು ಬಾರಿ ನಾನು ಸ್ವಾಗತವನ್ನು ಕೂಡ ಮಾಡಿದ್ದೀನಿ. ಇಲ್ಲಿ ಪ್ರಶ್ನೆ ಇರುವಂಥದ್ದು, ಹಾಸನ, ಮಂಡ್ಯ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಅಪೇಕ್ಷೆ ಇದೆ. ಪಕ್ಷಕ್ಕೆ ಒಂದು ಅವಕಾಶ ಕೊಡಲಿ, ಪಕ್ಷದ ಅಭ್ಯರ್ಥಿಗೆ ಗೆಲ್ಲುವಂಥ ಎಲ್ಲ ಅವಕಾಶಗಳು ಕಣ್ಮುಂದೆ ಇದೆ ಅಂತೇಳಿ ಕಾರ್ಯಕರ್ತರ ಅಪೇಕ್ಷೆ ಇದೆ. ನಮ್ಮ ಹಿರಿಯ ಮುಖಂಡರು ಮಂಡ್ಯ ಸೇರಿದಂತೆ ನಮ್ಮ ಹಾಸನದಲ್ಲೂ ಕೂಡ ಇದೇ ರೀತಿಯಾದಂಥ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ. ಆ ಅಪೇಕ್ಷೆಯಲ್ಲಿ ತಪ್ಪೇನಿಲ್ಲ. ಈ ಕ್ಷಣದವರೆಗೂ ಅಧಿಕೃತವಾಗಿ ಭಾರತೀಯ ಜನತಾ ಪಾರ್ಟಿ ಯಾವ ಕ್ಷೇತ್ರದಲ್ಲಿ 28ರಲ್ಲಿ 28 ಸ್ಪರ್ಧೆ ಮಾಡುತ್ತೋ, 27 ಸ್ಪರ್ಧೆ ಮಾಡುತ್ತೋ, 26 ಸ್ಪರ್ಧೆ ಮಾಡುತ್ತೋ ಅನ್ನೋದು ನಿಶ್ಚಯ ಆಗಿಲ್ಲ. ಇದು ವಾಸ್ತವ ಸಂಗತಿ. ಹೀಗಿರುವಾಗ ಹಾಸನ, ಮಂಡ್ಯ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ JDS ಪ್ರಾಬಲ್ಯ ಇತ್ತು. ಈ ಪರಿಸ್ಥಿತಿಯಲ್ಲಿ ಒಂದು JDS ಗೆದ್ದಿದೆ. ಮಂಡ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕೂಡ ಪ್ರಬಲ ಪೈಪೋಟಿಯನ್ನು ನೀಡಿದೆ. ಸ್ವಾಭಾವಿಕವಾಗಿ ಪಕ್ಷದ ಮುಖಂಡರು, ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿಗೆ ಈ ಬಾರಿ ಅವಕಾಶ ಮಾಡಿಕೊಡಿ ಅಂತ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಅಂತಿಮವಾಗಿ ಏನು ತೀರ್ಮಾನ ಮಾಡ್ತಾರೆ ರಾಷ್ಟ್ರೀಯ ನಾಯಕರು, ಆ ತೀರ್ಮಾನಕ್ಕೆ ಎಲ್ಲರೂ ಬದ್ಧವಾಗಿರ್ತೀವಿ. ಆದರೆ ಸೀಟೇ ಕೇಳೋದು ತಪ್ಪು ಅಂತೇಳಿ ಹೇಳಿದ್ರೆ ಅದಕ್ಕೆ ನಮ್ಮ ಕಾರ್ಯಕರ್ತರ ಒಂದು ಒಪ್ಪಿಗೆಯನ್ನು ಇರಲಿಲ್ಲ. ಅದನ್ನು ನಾನು ಅವ್ರಿಗೆ ಸ್ವಾಭಾವಿಕವಾಗಿ ಅವರೊಂದಿಗೆ ನಾನಿದ್ದೀನಿ ಅನ್ನೋದು ಮಾತನ್ನು ಹೇಳಿದ್ದೀನಿ. ಆ ಚರ್ಚೆ ಆಗಬೇಕು. ಭಾರತೀಯ ಜನತಾ ಪಾರ್ಟಿಗೆ ಮುಕ್ತವಾದ ಅವಕಾಶ ಇದೆ. ನಮ್ಮ ಹಿರಿಯರಾದಂಥ ಸಿದ್ದರಾಮಯ್ಯ ಅವರಿದ್ದಾರೆ, ನಾರಾಯಣಗೌಡರಿದ್ದಾರೆ, ಇಂದ್ರೇಶ್ ಅವರಿದ್ದಾರೆ. ಅದೇ ರೀತಿಯಾಗಿ ಸುಮಲತಾ ಅವರು ಕೂಡ ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲವನ್ನು ಕೊಟ್ಟಿದ್ದಾರೆ. ಈ ಬಾರಿಯ ನಮ್ಮ ಲೋಕಸಭಾ ಚುನಾವಣೆಗಿಂತ ಮುಂಚೆ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಹಾಲಿ ಸಂಸದರಿದ್ದಾರೆ. ಹಾಗಾಗಿ ಅವರೆಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡು ಅಂತಿಮವಾಗಿ ನಮ್ಮ ರಾಜ್ಯದ ನಾಯಕರಿಗೆ ಏನು ವಾಸ್ತವ ಸ್ಥಿತಿ ಇದೆ ಅದ್ರ ಬಗ್ಗೆ ನಾನು ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀನಿ. ಆ ಮಾಹಿತಿ ಆಧಾರದ ಮೇಲೆ ರಾಜ್ಯದ ನಾಯಕರು ಮತ್ತು ರಾಷ್ಟ್ರೀಯ ಅಧ್ಯಕ್ಷರು ಸೇರಿದಂತೆ ನಮ್ಮ ಅಮಿತ್ ಶಾಜಿಯವರು, ನಮ್ಮ ಪ್ರಧಾನಮಂತ್ರಿಗಳು ಅಂತಿಮವಾದಂಥ ತೀರ್ಮಾನವನ್ನು ಮಾಡ್ತಾರೆ. ಆ ತೀರ್ಮಾನಕ್ಕೆ ಎಲ್ಲರೂ ಬದ್ಧವಾಗಿರ್ತೀವಿ. ಆದರೆ ಏನು ನಡೀತಿದೆ ಅನ್ನೋ ವಾಸ್ತವವನ್ನು ಕೂಡ ತಿಳಿಸದೆ ಒನ್ ಸೈಡ್ ಆಗಿ ಯಾವುದೇ ನಿರ್ಧಾರ ಕೂಡ ಆಗೋವಂಥ ಪರಿಸ್ಥಿತಿ ಇರೋದಿಲ್ಲ. ಅಷ್ಟು ಮಾತ್ರ ನಮ್ಮ ಕಾರ್ಯಕರ್ತರುಗಳೆಲ್ಲ ಹಂಚ್ಕೊಂಡಿದ್ದೀವಿ. 3-5 ಕ್ಷೇತ್ರಗಳನ್ನ ಕೇಳ್ತಾ ಇದ್ದಾರೆ ಅನ್ನೋಂಥದ್ದು ಸರ್, ಡಿಮ್ಯಾಂಡ್ ಇಟ್ಟಿದ್ದಾರೆ ನಿಮ್ಮ ಕೇಂದ್ರದ ನಾಯಕರ ಬಳಿ ಅನ್ನೋಂಥದ್ದು. ನಾನು ಹೇಳ್ತಾ ಇರೋಂಥದ್ದು, ಅವರು ಕೇಳ್ತಾ ಇರೋದು ಸತ್ಯ. ಆದರೆ ಈಗ ತೀರ್ಮಾನ ಆಗಿಲ್ಲ ಅನ್ನೋದು ಅಷ್ಟೇ ಸತ್ಯ. ಅಲ್ಲ ಸರ್, ಪ್ರೆಸೆಂಟು ಹಾಸನದಲ್ಲಿ JDS
MP ಇರುವಂತ ನೀವು ಹಾಸನ ಕ್ಷೇತ್ರನ ಬಿಜೆಪಿಗೆ ಬಿಟ್ಕೊಡಿ ಅಂತ ಕೇಳ್ತಾ ಇದ್ದೀರಿ. ಮೈತ್ರಿ ಆಗಿದ್ದಂತೆ ಆಗಿದೆ. ಆ ಲೆಕ್ಕಾಚಾರದಲ್ಲಿ ಮಂಡ್ಯದಲ್ಲಿ ಸುಮಲತಾ ಅವರು ಇದ್ದಾರೆ, ಅವ್ರು NDA ಒಟ್ಟಿಗಿದ್ದಾರೆ. ಮಂಡ್ಯನ ಸುಮಲತಾಗೆ ಅಂತ ಡಿಸೈಡ್ ಮಾಡೋಕ್ಕಾಗತ್ತಾ? ಅವತ್ತಿನ ರಾಜಕೀಯ ಪರಿಸ್ಥಿತಿ ಬೇರೆ, ಇವತ್ತಿನ ರಾಜಕೀಯ ಪರಿಸ್ಥಿತಿ ಬೇರೆ. ಒಂದೇ ಮಾನದಂಡ ಆಗದಿದ್ದರೆ ಆ ಮಾನದಂಡದ ಪ್ರಕಾರ ನಮಗೆ ಏನರಪ್ಪ ನೀವೇ ಗೊಂದಲ ಮಾಡ್ಕೊಂಡ್ರಿ, ಏನಪ್ಪ ಮಾತಾಡೋದು? ಮಾನದಂಡ ಒಂದಿರಬೇಕು. ಮಂಡ್ಯದಲ್ಲಿ, ಹಾಸನದಲ್ಲಿ ಹಾಲಿ ಲೋಕಸಭಾ ಸದಸ್ಯರಿದ್ದಾರೆ, ಅವ್ರಿಗೆ ಬಿಟ್ಕೊಡ್ಬೇಕು ಅಂತ ಹೇಳಿದ್ರೆ, ಮಂಡ್ಯದಲ್ಲಿ ಹಾಲಿ ಸಂಸದಿದ್ದಾರೆ, ಅವ್ರಿಗೆ ಬಿಟ್ಕೊಡಕ್ಕಾಗುತ್ತಾ? ನಿಮ್ಮ ಪಕ್ಷಕ್ಕೆ ಸೇರ್ಪಡೆ ಕೇಳಿ, ನಾನು ಹೇಳ್ತಿರೋದು ಆಗುತ್ತಾ ಅಂತ ಕಾರ್ಯಕರ್ತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಹೇಳ್ತಾ ಇರೋಂಥದ್ದು, ಗೆಲುವು ಒಂದೇ ಮಾನದಂಡವನ್ನು ಆಧಾರವಾಗಿ ಇಟ್ಕೊಂಡು ಯಾರು ಅಭ್ಯರ್ಥಿ ಆಗಬೇಕು, ಯಾವ ಪಕ್ಷಕ್ಕೆ ಯಾವ ಟಿಕೆಟ್ ಕೊಡಬೇಕು ಅನ್ನೋದನ್ನು ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಅಮಿತ್ ಶಾ ಅವರು, ನಡ್ಡಾ ಅವರು ನಮ್ಮ ರಾಜ್ಯದ ಅಧ್ಯಕ್ಷರ ಒಂದಿಗೆ ಚರ್ಚೆ ಮಾಡಿ ಯಾವ ಪಕ್ಷ ಯಾವ ಅಭ್ಯರ್ಥಿ ನಿಂತರೆ ಗೆಲುವಿಗೆ ಅನುಕೂಲ ಆಗುತ್ತೆ ಅನ್ನೋದು, ಇದೆಲ್ಲದರ ಚರ್ಚೆಯ ನಂತರ ಗೆಲುವನ್ನು ಮಾನದಂಡವಾಗಿ ಇಟ್ಕೊಂಡು ಪಕ್ಷ ತೀರ್ಮಾನ ಮಾಡುತ್ತೆ. ಆ ತೀರ್ಮಾನಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ಬದ್ಧವಾಗಿರ್ತಾರೆ. ಆ ತೀರ್ಮಾನ ಆಗೋಂಥ ಸಂದರ್ಭದಲ್ಲಿ ಎಲ್ಲಿ ಈಗ ಹಾಸನದಲ್ಲಿ BJPಗೆ ಅವಕಾಶ ಮಾಡಿಕೊಟ್ರೆ BJP ಅಭ್ಯರ್ಥಿ ಯಾರಾಗಬೇಕು ಅಂತ JDS ಅವ್ರ ಸಲಹೆ ಕೂಡ ತಗೊಳ್ಳೋವಂಥದ್ದಾಗುತ್ತೆ. ಅದೇ ರೀತಿಯಾಗಿ JDS ಎಲ್ಲರೂ ಅಭ್ಯರ್ಥಿ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ BJP ಸ್ಥಳೀಯ ನಾಯಕರ ಏನು ಒಂದು ಸಲಹೆ ಇರುತ್ತೆ, ಆ ಸಲಹೆ ಕೂಡ ತಗೊಳ್ಬೇಕಾಗತ್ತೆ. ಯಾಕಂದರೆ ಮೈತ್ರಿಯ ಮೂಲ ಉದ್ದೇಶ ಗೆಲುವಾಗಬೇಕು ಅಂತ ಹೇಳಿದ್ರೆ ಎರಡೂ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರುಗಳಿಗೆ ಒಪ್ಪಿಗೆ ಆಗುವಂಥ ಅಭ್ಯರ್ಥಿ ಇರಬೇಕು ಅನ್ನೋದು ನಮ್ಮ ಸ್ಥಳೀಯ ಮುಖಂಡರ ಅಪೇಕ್ಷೆ ಇದೆ. ಈ ಎಲ್ಲ ವಿಚಾರಗಳನ್ನ ನಾನು ರಾಜ್ಯಾಧ್ಯಕ್ಷರ ಗಮನಕ್ಕೆ ತರೋಂಥ ಕೆಲಸವನ್ನು ಮಾಡ್ತೀನಿ. ಹಾಸನದ ಮಾತು, ಇವತ್ತಿನ ಮಾತುಗಳು ನೋಡಿದ್ರೆ ಸರ್, ಇಲ್ಲ ಸೋಲಿನ ನೋವು ಈ ಥರ ಮಾತಾಡಿಸ್ತಾ ಇದೆಯಾ ಅನ್ಸುತ್ತೆ ಸರ್? ಸೋತಿರೋವಂಥದ್ದು ಭಾರತೀಯ ಜನತಾ ಪಾರ್ಟಿಯ ಅನೇಕ ಅಭ್ಯರ್ಥಿಗಳು ಸೋತಿದ್ದಾರೆ. ನನಗೆ 78,000 ಓಟ್ ಬಂದಿದೆ. ಅದರಲ್ಲಿ ಸೋಲು ಟೆಕ್ನಿಕಾಲಿಟಿ ಅನ್ನೋದು ಇರುತ್ತೆ. ಜನರ ಆಶೀರ್ವಾದ ಅಂತೂ ಪ್ರೀತಮ್ ಗೌಡನ ಮೇಲಿದೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ನಾನು ಸೋಲಿನಿಂದ ಹೊರಗೆ ಬಂದು ಪಕ್ಷದ ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ತಾ ಇದ್ದೀನಿ. ಸೋಲು ದೇವೇಗೌಡರು ಚುನಾವಣೆಯನ್ನು ಸೋತಿದ್ದಾರೆ, ಕುಮಾರಸ್ವಾಮಿನೂ ಚುನಾವಣೆಯನ್ನು ಸೋತಿದ್ದಾರೆ, ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಚುನಾವಣೆಗಳನ್ನು ಸೋತಿದ್ದಾರೆ. ಅಭ್ಯರ್ಥಿಯಾಗಿ ಅಂದ್ರೆ ಆಗ್ತೀರಾ ಸರ್ ಹೈಕಮಾಂಡ್ ಸೂಚನೆ? ನೋಡಿ, ಹಾಸನಕ್ಕೆ ನಾನು ಒಂದು ಮಾತನ್ನು ಕ್ಲಿಯರ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ನಾನು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಿಲ್ಲ. ನಾನು ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಪಕ್ಷದ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತನನ್ನ ಅಭ್ಯರ್ಥಿ ಮಾಡಿ ಗೆಲುವನ್ನು ತಂದುಕೊಡೋ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತೀನಿ. ಎಲ್ಲಿ ಚುನಾವಣಾ ರಾಜಕಾರಣದಲ್ಲಿ ಎಲ್ಲಿ ಕಳ್ಕೊಂಡಿರ್ತೀವಿ ಅಲ್ಲೇ ಹುಡುಕ್ಬೇಕು. ನಾನು ಪಕ್ಷಕ್ಕೂ ಕೂಡ ಮನವಿಯನ್ನು ಮಾಡ್ತೀನಿ, ರಾಜಕಾರಣದಲ್ಲಿ ಎಲ್ಲಿ ಕಳ್ಕೊಂಡಿರ್ತೀವಿ ಅಲ್ಲೇ ಹುಡುಕ್ಬೇಕು, ಇದು ನಿಯಮ. ಹಾಗಾಗಿ ನನಗೆ ಅಧಿಕಾರದ ಆಸೆ ಇದ್ದಿದ್ರೆ ನಾನು ಯಾವುದೇ ಕಾರಣಕ್ಕೂ ಅಗ್ರೆಸಿವ್ ರಾಜಕಾರಣವನ್ನು ಮಾಡ್ತಿರಲಿಲ್ಲ. ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ಕೊಳ್ಳೋದು ಭಾಳ ದೊಡ್ಡ ವಿಚಾರ ಅಲ್ಲ. ನಾನು ಪಕ್ಷಕ್ಕೆ ಬದ್ಧವಾಗಿ ಪಕ್ಷವನ್ನು ತಾಯಿ ಅಂತೇಳಿ ಭಾವಿಸಿ ಕೆಲಸ ಮಾಡೋವಂಥ ವ್ಯಕ್ತಿ. ಹಾಗಾಗಿ ನಮ್ಮ ಮೂಲ ಉದ್ದೇಶ ಇರೋವಂಥದ್ದು ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು. ಆ ನಿಟ್ಟಿನಲ್ಲಿ ಕರ್ನಾಟಕದಿಂದ 28ಕ್ಕೆ 28 ಸಂಸದರನ್ನು ಕಳಿಸ್ಬೇಕು. ಆ ನಿಟ್ಟಿನಲ್ಲಿ ಯಾರು ಅಭ್ಯರ್ಥಿ ಆಗಬೇಕು, ಯಾವ ಪಕ್ಷಕ್ಕೆ ಯಾವ ಪಕ್ಷ ಆಗಬೇಕು ಅನ್ನೋದು. ಮೇಲ್ಮಟ್ಟದಲ್ಲಿ ಹೊಂದಾಣಿಕೆ ಮಾಡ್ಕೊಂಡಿದ್ರು, ಸ್ಥಳೀಯ ಮಟ್ಟದಲ್ಲಿ ನಿಮಗೂ JDSಗೂ ಹೊಂದಾಣಿಕೆ ಇಲ್ಲ ಅಂತ, ಅದು ನಿಮ್ಮ ಅನಿಸಿಕೆ. ನಮ್ಮ ಅನಿಸಿಕೆ ಇರೋವಂಥದ್ದು BJP ಗೆಲ್ಲೋದಕ್ಕೆ ಏನು ಕಾರ್ಯತಂತ್ರ ರೂಪಿಸ್ಬೇಕು ಅದನ್ನು ರೂಪಿಸ್ತಿದ್ದೀವಿ. NDA ಅಭ್ಯರ್ಥಿ ಗೆಲ್ಲಕ್ಕೆ ಏನಾಗಬೇಕು ಅದ್ರ ಕಡೆ ಹೆಚ್ಚು ಗಮನ ಹರಿಸ್ತೀವಿ. ಪೂರಕ ಅಂದ್ರೆ ಮೊನ್ನೆ ನಡೆದಂತ ಮಂಡ್ಯದ ಪ್ರತಿಭಟನೆ ನಡೆಯುತ್ತೆ, ಕೊನೆವರೆಗೂ ಇರ್ತೀರಾ? ಕುಮಾರಸ್ವಾಮಿ ಅವರು ಬಂದ ತಕ್ಷಣ ವೇದಿಕೆಯನ್ನು ಕೆಳಗಿಳಿದು ಹೋಗ್ತೀರಾ? ನೋಡಿ, ನಾನು ಬಂದಿದ್ದಂಥದ್ದು ಕೆರಗೋಡು ಗ್ರಾಮಸ್ಥರ ಏನೋ ಒಂದು ಕೂಗಿತ್ತು, ಹನುಮ ಧ್ವಜವನ್ನು ಇಳಿಸಬಾರ್ದು ಅಂತೇಳಿ ಅವರಿಗೆ ನೈತಿಕವಾಗಿ ಬೆಂಬಲವನ್ನು ಸೂಚಿಸಿ ಅವರೊಂದಿಗೆ ಹೆಜ್ಜೆಯನ್ನು ಹಾಕ್ಲಿಕ್ಕೆ ಬಂದಿದ್ದೆ. ನನ್ನ ಕೆಲಸ ಆ ಪ್ರತಿಭಟನೆ DC ಆಫೀಸ್ ತಲುಪೋ ತನಕ ಇತ್ತು. ಇನ್ನು ನಮ್ಮ ಜಿಲ್ಲೆಯ ನಾಯಕರುಗಳು, CT ರವಿ ಅವರು ರಾಜ್ಯದಿಂದ ಬಂದಿದ್ದರು, ಅವರೆಲ್ಲರೂ ಆ ಕಾರ್ಯಕ್ರಮಗಳನ್ನು ಪೂರ್ಣಗೊಳಿಸಿ ಹೋಗಿದ್ದಾರೆ. ನನ್ನ ಜವಾಬ್ದಾರಿ ಏನಿತ್ತು ಆ ಜವಾಬ್ದಾರಿಯನ್ನು ನಿರ್ವಹಿಸಿದ್ದೀನಿ. ನನ್ನ ಜವಾಬ್ದಾರಿಯಿಂದ ಆಚೆಗೆ ನಾನು ಯಾವುದನ್ನು ಮಾಡೋದಿಲ್ಲ. ಅದು ಯಾವುದೂ ರಾಜಕೀಯ ಸಭೆ ಆಗಿರಲಿಲ್ಲ ಅಥವಾ ಯಾವುದೇ ಪಕ್ಷದ ವೇದಿಕೆ ಆಗಿರಲಿಲ್ಲ. ನಂದು ಪಾದಯಾತ್ರೆ ಮಾಡಬೇಕು ಅನ್ನೋದು ನನ್ನ ಬದ್ಧತೆ ಇತ್ತು. ಹನುಮ ಧ್ವಜಕ್ಕೋಸ್ಕರ ಅದನ್ನು ನಾನು ಮಾಡೋ ಅಂಥ ಕೆಲಸವನ್ನು ಮಾಡಿದ್ದೀನಿ. ಬೇರೆ ಯಾರೋ ಒಬ್ಬರು ಬಂದರು ಅವ್ರಿಗೋಸ್ಕರ ನಾವು ಹೋಗ್ತೀವಿ ಅನ್ನೋ ಮಟ್ಟಕ್ಕೆಲ್ಲ ನೀವು ಯೋಚನೆಯನ್ನು ಮಾಡಬೇಡಿ. ನಾವು ಗಟ್ಟಿಯಾಗಿದೆ ಭಾರತೀಯ ಜನತಾ ಪಾರ್ಟಿ ಮಂಡ್ಯದಲ್ಲಿ. ಯಾರು ಬಂದರೂ ನಮ್ಮದೇ ಆದ ಸ್ಥಳ ಮಂಡ್ಯದ ಜನರ ಹೃದಯದಲ್ಲಿದೆ. ಅದನ್ನು ಉಳಿಸ್ಕೊಳ್ತೀವಿ, ಬೆಳೆಸ್ಕೊಂಡು ಹೋಗ್ತೀವಿ. ಅದು ನಾನು ಹಿರಿಯರಿಗೆ ಕೊಡುವಂಥ ಗೌರವ, ನಮ್ಮ ಪಕ್ಷದಲ್ಲಿರೋಂಥ ಸಂಸ್ಕಾರ, ಅದನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ದೀನಿ. ಸುಮಲತಾ ಅವರು ಸುಮಲತಾ ಅವರು ಕೂಡ ಬಿಜೆಪಿಯಿಂದ ಮಂಡ್ಯದ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ. ಇದ್ರ ಬಗ್ಗೆ ನಾನು ಹೇಳಿದ್ನಲ್ಲ, ಸಿದ್ದರಾಮಯ್ಯ ಅವರು ಪಕ್ಷದ ಹಿರಿಯರಿದ್ದಾರೆ, ಅವರು
ಒಬ್ಬರು ಆಕಾಂಕ್ಷಿ ಇದ್ದಾರೆ. ಅದೇ ರೀತಿಯಾಗಿ ಸುಮಲತಾ ಅವರು ಬಂದು BJPಯಿಂದ ಕೇಳಿದ್ರೆ ತಪ್ಪೇನಿಲ್ಲ, ಅವ್ರ ಋಣ ನಮ್ಮ ಮೇಲಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಅವರು ಬೆಂಬಲವನ್ನು ಕೊಟ್ಟಿದ್ದಾರೆ. ಎಲ್ಲರೂ ಒಪ್ಪಿ ನಾರಾಯಣಗೌಡ್ರೆ MP ಕ್ಯಾಂಡಿಡೇಟ್ ಆಗಬೇಕು ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯಿಂದ ಮಾಜಿ ಮಂತ್ರಿಗಳಿದ್ದಾರೆ, ಅವ್ರನ್ನೂ ಕೂಡ ಅಭ್ಯರ್ಥಿಯಾಗಿ ಮಾಡೋ ನಿಟ್ಟಿನಲ್ಲಿ ಯೋಚನೆ ಮಾಡ್ತೀವಿ. ಇಲ್ಲಿ ಗೆಲುವು ಒಂದೇ ಮಾನದಂಡ. ಸರ್ವೆ ರಿಪೋರ್ಟಲ್ಲಿ ನಾರಾಯಣಗೌಡರು ಗೆಲ್ತಾರೆ ಅಂದರೆ ನಾರಾಯಣಗೌಡ್ರಿಗೆ ಟಿಕೆಟು, ಸುಮಲತಕ್ಕ ಅವ್ರು ಗೆಲ್ತಾರೆ ಅಂದರೆ ಸುಮಲತಕ್ಕ ಅವ್ರಿಗೆ ಟಿಕೆಟು, ಡಾಕ್ಟರ್ ಇಂದ್ರೇಶ್ ಅವ್ರಿಗೆ ಗೆಲ್ತಾರೆ ಅಂದರೆ ಡಾಕ್ಟರ್ ಇಂದ್ರೇಶ್ ಅವ್ರ ಟಿಕೆಟ್. ಪ್ರೀತಮ್ ಗೌಡ್ರ ಮೇಲೆ ಯಾಕಿಲ್ಲ ಅಂತ ಎಲ್ಲಿ ನೀವು ಮಾತ್ರ ಸೋತಿರೋ ಕಡೆ ಹುಡುಕ್ಬೇಕು ಅಂತೀರಾ, ಇವ್ರು ಮಾತ್ರ ಒಂದ್ ಮಾಡಬಾರ್ದು. ನಾನು ಹೇಳ್ತಾ ಇರೋದು ಕಾರ್ಯಕರ್ತರ ಭಾವನೆ. ಅದೇ ಸರ್, ನಾನು ಪ್ರೀತಮ್ ಗೌಡ್ರ ಮೇಲೆ ಬಂದ್ರೆ ಏನಾಗಿರುತ್ತೆ ಅನ್ನೋದು. ಪ್ರೀತಮ್ ಗೌಡಂಗೆ ವೈಯಕ್ತಿಕವಾಗಿ ಲೋಕಸಭಾ ಚುನಾವಣೆ ಬಗ್ಗೆ ಆಸಕ್ತಿ ಇಲ್ಲ. ನಾರಾಯಣಗೌಡ್ರಿಗೆ ಆಸಕ್ತಿ ಇದೆ ಅಂದರೆ ಅದನ್ನು ಬೇಡ ಅಂತ ಹೇಳಕ್ಕೆ ನಾನು ಯಾರು? ಹೌದಲ್ವಾ? ಹಾಗಾಗಿ ಇದು ವೈಯಕ್ತಿಕ ಭಾವನೆಗಳ ಮೇಲಿರುತ್ತೆ. ಹಾಗಾಗಿ ಇದೆಲ್ಲದ್ರ ಬಗ್ಗೆ ಪಕ್ಷದ ಹಿರಿಯರು ಏನು ತೀರ್ಮಾನ ತಗೊಳ್ತಾರೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧವಾಗಿರ್ತೀವಿ. ಆದರೆ ಸ್ಥಳೀಯವಾಗಿರುವಂಥ ವಿಚಾರಗಳು ಕಾರ್ಯಕರ್ತರ ಭಾವನೆಯನ್ನು ತಿಳಿಸೋದ್ರಲ್ಲಿ ಯಾವುದೇ ಹಿಂದೇಟು ಹಾಕೋದಿಲ್ಲ. ಪಕ್ಷ ಗಟ್ಟಿಯಾಗಿದೆ. ಮುಂದಿನ ದಿನಗಳಲ್ಲಿ ಗಟ್ಟಿಯಾಗಿ ಪಕ್ಷ ಬೆಳಿಬೇಕು ಅಂತೇಳಿ ಹೇಳಿದ್ರೆ ದಿಟ್ಟವಾದ ನಿರ್ಧಾರ ತಗೋಬೇಕು. ಆ ನಿರ್ಧಾರ ತಗೊಳ್ಳಿ ಅಂತೇಳಿ ಹೇಳಿ ಸ್ಥಳೀಯ ನಾಯಕರು ನನಗೆ ಮನವಿ ಮಾಡಿದ್ದಾರೆ. ನಾನು ಈ ಮನವಿಯನ್ನು ಸೂಕ್ತ ಸಂದರ್ಭದಲ್ಲಿ ಯಾರಿಗೆ ತಿಳಿಸ್ಬೇಕು ಆ ಕೆಲಸವನ್ನು ನಾನು ಮಾಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.